ಮೀಸಲಾತಿ ಹಂಚಿಕೆಯಲ್ಲಿ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಬಂಜಾರ ಸಮುದಾಯದವರು ಬೀದರಲ್ಲಿ ಪ್ರತಿಭಟನೆ ನಡೆಸಿದರು. ಬೀದರ್ನ ಬಂಜಾರ ಭವನದಿಂದ ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದು, ಬಂಜಾರ ಸಮುದಾಯದ ಸಾಂಸ್ಕೃತಿಕ ಉಡುಗೆಯನ್ನ ತೊಟ್ಟು ಪ್ರತಿಭಟನಾ ಮೆರವಣಿಗೆಯಲ್ಲಿ ನೂರಾರು ಮಹಿಳೆಯರು ಪಾಲ್ಗೊಂಡಿದ್ದರು. ನಂತರ ಬೀದರ್ ನಗರದ ಝೀರಾ ಫಂಕ್ಷನ್ ಹಾಲ್ನಲ್ಲಿ ಬಂಜಾರ ಸಮಾಜದ ಜನಜಾಗೃತಿ ಸಮಾವೇಶ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಪ್ರಭು ಚೌಹಾಣ್, ಮಾಜಿ ಸಂಸದರಾದ ಉಮೇಶ್ ಜಾಧವ್, ಶಾಸಕರಾದ ಚಂದ್ರು ಲಮಾಣಿ ಸೇರಿದಂತೆ ಬಂಜಾರ ಸಮುದಾಯದ ಹಲವು ಮುಖಂಡರು ಭಾಗಿಯಾಗಿದ್ದರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತರಾತುರಿನಲ್ಲಿ ಅವೈಜ್ಞಾನಿಕವಾಗಿ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಷನ್ ನಮಗೆ ಭಾಳ ಹೊರತಾಗಿದೆ. ಕಾಂಗ್ರೆಸ್ ಅವರು ನಮ್ಮ ಧೋಕ ಮಾಡ್ಯಾರ, ಕಾಂಗ್ರೆಸ್ ನಮ್ಮದು ಮೋಸ ಮಾಡ್ಯಾರ. ನಮ್ಮದು ಸಿಗಬೇಕಿತ್ತು ಈ ಅವರು ಕೃತ ಇಲ್ಲ. ಅದಕ್ಕಾಗಿ ಇವತ್ತ ನೀನೆ ಕಲಬುರಗಿನಲ್ಲಿ ಬಂಜಾರ ದಿಕ್ಸೂಚಿ ಹೋರಾಟ ಆಗಿದೆ. ಇವತ್ತ ಬೀದರ್ನಲ್ಲಿ ನಾವು ನೋಡಿದಿರಿ, ನಮ್ಮ ಬಂಜಾರ ಭವನದಿಂದ ತೀರಾ ತನಕ ರ್ಯಾಲಿ ಮುಖಾಂತರ ಇವತ್ತು ನಾನು ಬಂಜಾರಾಗೆ ಅನ್ಯಾಯ ಆಗಿದೆ. ಅದಕ್ಕಾಗಿ ಜನಜಾಗೃತಿ ಸಮಾವೇಶ, ಆಮೇಲೆ ಒಳ ಮೀಸಲಾತಿ ಕುರಿತು ಈ ಬಗ್ಗೆ ನಾನೆಲ್ಲ ಭಾಷಣ ಮಾಡಿದ್ದೀನಿ. ಉದ್ದೇಶ ಅಷ್ಟೇ, ನಮ್ಮ ಸರ್ಕಾರದಲ್ಲಿ ನಾನು 4 ಕೊಟ್ಟಿದ್ದೀನಿ, ಕಾಂಗ್ರೆಸ್ 2 ಕೊಡ್ತಾ ಇಲ್ಲ. ABC ಮಾಡ್ಯಾರ, ನಾನು C ವರ್ಗದಲ್ಲಿ ಹೋಗ್ತಾ ಇದ್ದೀನಿ. ಅದಕ್ಕಾಗಿ ಮುಂದಿನ ಪೀಳಿಗೆಗೆ ಅನ್ಯಾಯ ಆಗ್ತಾ ಇದೆ. ನಾನು ಡಾಕ್ಟರು MBBS ಆಗಲಾಕ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಪುನರ್ ವಿಚಾರ ಮಾಡಬೇಕು, ರಾಜ್ಯ ಸರ್ಕಾರ ಪುನರ್ ಪರಿಶೀಲನೆ ಮಾಡಬೇಕು. ಈ ಹೋರಾಟ ಇದೆ, ಈ ಹೋರಾಟ ಸೌಮ್ಯ ಧೋರಣಾಸೆ ಹೋರಾಟ ಇದೆ. ನಾನು ಸರ್ಕಾರಕ್ಕೆ 2 ತಿಂಗಳು ಅಲ್ಟಿಮೇಟ್ ಕೊಡ್ತಾ ಇದ್ದೀನಿ. ಕರಿಬೇಕು, ಸಮಿತಿ ರಚಿಸಬೇಕು, ಮೀಟಿಂಗ್ ಮಾಡಬೇಕು, ಸರಿಪಡಿಸಬೇಕು. ಇಲ್ಲಾಂದರೆ ನಾವು ಬೀದಿನಲ್ಲಿ ಬಂತು ಹೋರಾಟ ಮಾಡ್ತೀವಿ, ನ್ಯಾಷನಲ್ ಹೈವೇ ಹಾಕ್ತೀವಿ, DC ಆಫೀಸ್ಗೆ ಮುತ್ತಿಗೆ ಹಾಕ್ತೀವಿ, ಸಮಾಜ ಕಲ್ಯಾಣ ಆಫೀಸ್ಗೆ ಮುತ್ತಿಗೆ ಹಾಕ್ತೀವಿ. ಕೆಲಸ ಆದರೆ ನಾವು ಮಂತ್ರಿಗೆ ಘೇರಾವ್ ಹಾಕ್ತೀವಿ. ಈ ಥರ ಸರ್ಕಾರಕ್ಕೆ ಅಲ್ಟಿಮೇಟ್ ಕೊಡ್ತಾ ಇದ್ದೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.